ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ನಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾರ್ಮಲಿ ವ್ಲಾಗೆ ಡೈಲಿ ಏನಿರುತ್ತೆ ಅದನ್ನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಾಡಕ್ಟ್ ನಾಲೆಜ್ ಕೂಡ ಕೊಟ್ಟಿರ್ತೀನಿ ಸ್ವಲ್ಪ, ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ನಿಮಗೆ 2 ಥರದ ಸ್ಯಾಟಿನ್ ಬಟ್ಟೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಿಂಕ್ ಕಲರ್ ತೋರಿಸ್ತಾ ಇದ್ದೀನಿ, ಇನ್ನೊಂದು ಯೆಲ್ಲೋ ಕಲರ್ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್ ಅಂದರೆ ಗೋಲ್ಡನ್ ಕಲರಲ್ಲೇ ಇರುವಂಥದ್ದು ಅಂತ ಹೇಳ್ಬೋದು. ಎರಡು ಕೂಡ ಸ್ಯಾಟಿನ್ ಬಟ್ಟೆನೇ. ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಸ್ಯಾಟಿನ್ ಬಟ್ಟೆನ ಚೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ನಾನು ಕೂಡ ತುಂಬ ಕೇರ್ಫುಲ್ಲಾಗಿ ನೋಡಿ ತೊಗೊಂಡು ಬಂದಿರ್ತೀನಿ. ಸೊ ಇದು ಏನು ಪಿಂಕ್ ಕಲರ್ ಬಟ್ಟೆ ಇದೆ ಸ್ಯಾಟಿನು, ಸೊ ಇದರಿಂದ ಕೇವಲ ಹೇರ್ ಬೋಸ್ ಮಾಡ್ಬೋದು, ಯಾವುದೇ ರೀತಿ ಹೇರ್ ಸ್ಕ್ರಂಚಿನ ಮಾಡೋದಕ್ಕೆ ಬರೋದಿಲ್ಲ. ನಾನು ಯಾವಾಗಲೂ ಕೂಡ ನಾನು ಯಾವ ಪ್ರಾಡಕ್ಟ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅಥವಾ ಆರ್ಡರ್ಸ್ ಏನು ಬಂದಿರುತ್ತೆ ಆ ಪ್ರಕಾರನೇ ನಾನು ಸ್ಯಾಟಿನ್ ಬಟ್ಟೆನ ನಾನು ಚೂಸ್ ಮಾಡಿರ್ತೀನಿ. ಸೊ ಇದನ್ನು ಮೇನ್ ನಿಮಗೆ ಗೊತ್ತಾಗಬೇಕು ಆ್ಯಕ್ಚುಲಿ ಯಾವ ರೀತಿ ಬಟ್ಟೆ ಇದೆ ಅಂತ ಹೇಳಿ. ಶಾಪ್ನವ್ರು ಏನು ಮಾಡ್ತಾರೆ ಅಂತಂದರೆ ನಾರ್ಮಲಿ ಎಲ್ಲ ಬಟ್ಟೆ ಒಂದೇ ಥರನೇ, ಸ್ಯಾಟಿನು ಅದೇ ಸ್ಯಾಟಿನೇ ಇದು ಕೂಡ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಬಟ್ ಅದರ ಡಿಫ್ರೆನ್ಸು ಮಾಡೋರಿಗೆ ಗೊತ್ತಿರುತ್ತೆ. ಸೊ ಇದು ಪಿಂಕ್ ಕಲರ್ದು ಏನಿದೆ ಅಲ್ವಾ ತುಂಬ ಹಾರ್ಡ್ ಇದೆ. ಸೊ ಇದರಲ್ಲಿ ಯಾವುದೇ ರೀತಿ ಫ್ರಿಲ್ ಚೆನ್ನಾಗಿ ಬರೋದಿಲ್ಲ, ಮತ್ತು ಸ್ಕ್ರಂಚಿ ಮಾಡಿದರೂ ಕೂಡ ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಸೊ ಹೀಗಾಗಿ ನಮ್ಮದು ಪ್ರಾಡಕ್ಟ್ ಏನು ಕ್ವಾಲಿಟಿ ಇರುತ್ತೆ ಅದು ಸರಿ ಕಾಣಿಸಲ್ಲ. ಯಾಕಂದರೆ ಈ ಕಸ್ಟಮರ್ಸ್ ಮತ್ತೆ ರಿಪೀಟ್ ಆರ್ಡರ್ಸ್ ಕೊಡೋದಿಲ್ಲ. ಸೊ ಆರ್ಡರ್ಸ್ ಕರೆಕ್ಟಾಗಿ ಬರಬೇಕು ಅಂತಂದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ ನಾನು. ಸೊ ಹೀಗಾಗಿ ನನಗೆ ಸ್ವಲ್ಪ ರೆಗ್ಯುಲರಾಗಿ ಆರ್ಡರ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಇದು ಪಿಂಕ್ ಕಲರ್ದು ಏನು ಬಟ್ಟೆ ಇತ್ತಲ್ವ ಅದರಲ್ಲಿಂದ ಹೇರ್ ಬೋ ಮಾತ್ರ ಮಾಡೋದು. ಆ್ಯಂಡ್ ಈ ಗೋಲ್ಡನ್ ಬಟ್ಟೆ ಇದೆ ಅಲ್ವಾ ಸ್ಯಾಟಿನು, ಇದು ಸ್ವಲ್ಪ ಸ್ಮೂತ್ ಇದೆ. ಸೊ ನೀವು ನೋಡ್ಬೋದು ಎರಡು ಕಂಪೇರ್ ಮಾಡಿಬಿಟ್ಟು. ಆ್ಯಂಡ್ ಇವಾಗ ನಾನು ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನನಗೊಂದು ಹೇರ್ ಸ್ಕ್ರಂಚಿದು ಆರ್ಡ್ರ್ ಬಂದಿದೆ, ಸೊ ಅದನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕ್ಲಿಪ್ಸ್ಗಳದ್ದು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಏನು ಮಾಹಿತಿ ಕೂಡ ಕೊಡ್ತೀನಿ, ಯಾವ ರೀತಿ ಇರುತ್ತೆ ಕ್ಲಿಪ್ಸ್ಗಳ ಬಗ್ಗೆ ಎಲ್ಲ. ಆ್ಯಂಡ್ ಈ ಬಟ್ಟೆ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಕ್ಚುಲಿ. ಸೊ ತೊಗೊಂಡು ಬಂದಿದ್ದೆ. ಸೊ ನೋಡೋಣ ಇದ್ರ ಬಗ್ಗೆ. ನನಗೆ ಒಂದಿಬ್ಬರು ಕಸ್ಟಮರ್ ಹೇಳಿದರು ಗೋಲ್ಡನ್ ಸ್ವಲ್ಪ ಶೇಡಲ್ಲಿ ಬೇಕು ಅಂತ. ಯಾಕಂದರೆ ಇವಾಗ ಕೃಷ್ಣ ಜನ್ಮಾಷ್ಟಮಿ ಆಯಿತು ಮತ್ತು ಫೆಸ್ಟಿವಲ್ ಎಲ್ಲ ಬರ್ತಾ ಇದೆ, ಸ್ವಲ್ಪ ನಮಗೆ ಈ ರೀತಿ ಬಟ್ಟೆ ಬೇಕು ಅಂತ ಹೇಳಿದರು. ಮತ್ತು ಪಿಂಕಲ್ಲಿ ಕೂಡ ಬೇಕಂತಿದ್ದಾರೆ. ಬಟ್ ಆದರೆ ಹೇರ್ ಬೋಸ್ ಆರ್ಡರ್ ಇನ್ನೂ ಬಂದಿಲ್ಲ ನನಗೆ, ಬಟ್ ಆದರೂ ಕೂಡ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದರಿಂದ ಹೇರ್ ಸ್ಕ್ರಂಚಿನ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸ್ಯಾಟಿನ್ ಬಟ್ಟೆಯಲ್ಲಿ ಸುಮಾರು ಥರದ್ದಿರುತ್ತೆ. ಯಾವ್ಯಾವ ಬಟ್ಟೆಯಿಂದ ಹೊಲಿತೀನಿ ಆ ಬಟ್ಟೆ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಇದು ಸ್ವಲ್ಪ ಸ್ಮೂತ್ ಇದೆ, ಮತ್ತು ಇದನ್ನ ಐರನ್ ಮಾಡೋ ಹಾಗಿಲ್ಲ, ಮತ್ತು ಅಂದರೆ ಇಸ್ತ್ರಿ ಮಾಡೋ ಹಾಗಿಲ್ಲ. ಇಸ್ತ್ರಿ ಮಾಡಿದರೆ ಏನಾಗುತ್ತೆ ಅಂತಂದರೆ ಬಟ್ಟೆ ಒಂದು ಸ್ವಲ್ಪ ಎಳಿ ಬಂದಂಗೆ ಆಗುತ್ತೆ. ಸೊ ಹೀಗಾಗಿ ಕೆಲವೊಂದು ಬಟ್ಟೆನೇ ಆಗಿರುತ್ತೆ ಸ್ಯಾಟಿನು, ಕೆಲವೊಂದು ಬಟ್ಟೆ ಮೇಲೆ ನಾವು ಐರನ್ನ ಆರಾಮಾಗಿ ಮಾಡ್ಬೋದು. ಸೊ ಇದೇ ಮೇನ್ ಡಿಫ್ರೆನ್ಸ್ಗಳನ್ನ ಕೂಡ ಎಲ್ಲ ನಾವು ನೋಡಬೇಕಾಗುತ್ತೆ. ಸೊ ಹೀಗಾಗಿ ನಾನು ಪ್ರತಿಯೊಂದನ್ನು ನೋಡಿನೇ ತೊಗೊಂಡು ಬಂದಿರ್ತೀನಿ. ಆ್ಯಂಡ್ ಒಂದೇ ಶಾಪಿಂದ ನಾನು ಪ್ರತಿ ಬಾರಿನೂ ಬಟ್ಟೆನ ತೊಗೊಳೋದ್ರಿಂದ ಸೊ ಅವ್ರಿಗೂ ಕೂಡ ಗೊತ್ತಿರುತ್ತೆ ನಾನು ಯಾವ ರೀತಿ ಬಟ್ಟೆನ ತೊಗೋತಾ ಇದ್ದೀನಿ, ಏನು ರಿಕ್ವೈರ್ಮೆಂಟ್ ಬರ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಈ ಬಟ್ಟೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಹೋಪ್ ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಾಡಕ್ಟ್ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ, ಮತ್ತು ನೀವು 3 ಹೆಸರು ಕೂಡ ಬರೀರಿ ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರ ಅಂತ ಹೇಳಿ. ಆ್ಯಂಡ್ ಇವಾಗ ನಾನು ಮಾಡ್ತಾ ಇರುವಂಥದ್ದು ಲಾರ್ಜ್ ಸೈಜು ಹೇರ್ ಸ್ಕ್ರಂಚಿ ಮಾಡ್ತಾ ಇರುವಂಥದ್ದು. ಸೊ ಲಾರ್ಜ್ ಸೈಜು ಹೇರ್ ಸ್ಕ್ರಂಚಿನ ಮಾಡುವಾಗ ಮೇನ್ ನಾನು ಏನೇನು ಫಾಲೋ ಮಾಡ್ತೀನಿ, ಏನೇನು ಪ್ರೊಸೆಸ್ ಫಾಲೋ ಮಾಡ್ತೀನಿ ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ನಾರ್ಮಲಿ ನಾನೇನು ಮಾಡ್ತೀನಿ, ಕಟ್ ಮಾಡ್ಕೋತೀನಿ ಬಟ್ಟೆನ. ಸೊ ಮೊದಲು ಕಟ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀವಿ 1 ಡೇ. ಆ್ಯಂಡ್ ನೆಕ್ಸ್ಟ್ ಡೇ ಜಾಸ್ತಿ ಇದ್ದರೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮಗೆ ಒಂದು 10 ಪೀಸ್ ಇದ್ದರೆ ಸೊ ಒಂದೇ ದಿನದಲ್ಲಿ ಆಗಿಬಿಡುತ್ತೆ. ಬಟ್ ಆದರೆ ಮೇ ಬಿ ನಿಮಗೆ 50-60 ಪೀಸ್ ಇದ್ದರೆ ಸೊ ಒಂದಿನ ಕಟ್ ಮಾಡ್ತೀನಿ, ನೆಕ್ಸ್ಟ್ ಡೇ ಅದನ್ನ ಹೊಲಿತೀನಿ. ಆ್ಯಂಡ್ 3rd ಡೇ ಅದರದ್ದು ಫಿನಿಶಿಂಗ್ ಇರುತ್ತೆ. ಅಂದರೆ ನಾವಿವಾಗ ಇಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ತೀವಿ. ಸೊ ಕರೆಕ್ಟಾಗಿದೆ ಅಂತಂದರೆ ಮಾತ್ರ ಅದನ್ನೇನು ಮಾಡ್ತೀವಿ, ಆರ್ಡರ್ ಕಂಪ್ಲೀಟ್ ಮಾಡ್ತೀವಿ. ಸೊ ಆ ರೀತಿ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಮೊದಲು ನಾನು ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ಒಟ್ಟು ಟೋಟಲ್ ನಮಗೆ ಇವು ಬಂದಿರುವಂಥದ್ದು 5 ಲಾರ್ಜ್ ಸೈಜಸ್ ಹೇರ್ ಸ್ಕ್ರಂಚಿ. ಆ್ಯಂಡ್ ಇವಾಗ ಮೇನ್ ಅಂತಂದರೆ ನಾನು ನಿಮಗೊಂದು ತೋರಿಸ್ತೀನಿ. ಮೇನ್ ಆ್ಯಕ್ಚುಲಿ ನಾನು ತೋರಿಸುವಂಥದ್ದನ್ನ ಕರೆಕ್ಟಾಗಿ ನೋಡಿ, ಯಾಕಂದರೆ ಹೇರ್ ಸ್ಕ್ರಂಚಿ ಮಾಡೋದು ಅಷ್ಟೇ ಅಲ್ಲ, ಅದರಲ್ಲಿ ಕೆಲವೊಂದು ನಾವೇನಂತಂದರೆ ಇವಾಗ ಬ್ರ್ಯಾಂಡ್ ಅಂತ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ. ಸೊ ಬ್ರ್ಯಾಂಡ್ ಅಂತ ಬಂದಾಗ ಕೆಲವೊಂದು ಪ್ರೊಸೀಜರ್ ಕೂಡ ಫಾಲೋ ಮಾಡಲೇಬೇಕು. ಅಂದಾಗ ಮಾತ್ರ ನಾವು ಮಾಡಿರೋಂಥ ಪ್ರಾಡಕ್ಟು ಒಂದು ಬ್ರ್ಯಾಂಡ್ ಥರನೇ ಕಾಣಿಸುತ್ತೆ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 2ರಿಂದ 3 ಸೈಜು ಏನಿದೆ ಸೇಮ್ ಸೈಜು ಲಾರ್ಜ್ ಸೈಜು ಹೇರ್ ಸ್ಕ್ರಂಚಿದು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ.
ಈ ರೀತಿ ಹೇರ್ ಸ್ಕ್ರಂಚಿನ ಮಾಡುವಾಗ ನೀವು ಮಧ್ಯದಲ್ಲಿ ನಿಮ್ಮದೇ ಆದಂಥ ಬ್ರ್ಯಾಂಡ್ ಟ್ಯಾಗ್ ಯೂಸ್ ಮಾಡ್ಬೋದು. ಆ್ಯಂಡ್ ನಾರ್ಮಲಿ ಇವಾಗ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ಳೋಣ, ಇದು ಕರ್ಲಪ್ ಅಂತಲೇ ಅಂದ್ಕೊಳ್ಳೋಣ. ಸೊ ಕರ್ಲಪ್ ಅಂತ ಒಂದು ರಿಬ್ಬನ್ ಬ್ಯಾಂಡ್ಸ್ಗಳು ಬರುತ್ತೆ. ಸೊ ಅದರದ್ದು ನೀವು ರಿಬ್ಬನ್ನ ಕಟ್ ಮಾಡಿ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದರಿಂದ ನಿಮ್ಮದೊಂದು ಬ್ರ್ಯಾಂಡ್ ಚೆನ್ನಾಗಿ ಕಾಣಿಸುತ್ತೆ, ಆ್ಯಕ್ಚುಲಿ ಬ್ರ್ಯಾಂಡ್ ಇದೆ ಅಂತ ಹೇಳಿ. ಆ್ಯಂಡ್ ಆ ರೀತಿ ಕೂಡ ಮಾಡ್ಬೋದು. ಸೊ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ಈ ಒಂದು ಬಿಸ್ನೆಸ್ ಇನ್ನೂ ಅಷ್ಟೊಂದು ಚೆನ್ನಾಗಿ ಗ್ರೋ ಆಗಿಲ್ಲ. ಸೊ ಹೀಗಾಗಿ ನಾನು ಆ ರೀತಿ ಲೇಬ್ಲಿಂಗ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲಿ ನಾನು ಇವಾಗ ಸೈಜ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಮೊದಲು ನಾವು ಇಲ್ಲಿ ಕ್ಲಿಪ್ ನೋಡೋಣ. ಕ್ಲಿಪ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ದೆ ನಿಮ್ಗೆಲ್ರಿಗೂ. ಸೊ ಇವಾಗ ಕ್ಲಿಪ್ ಬಂದಿದೆ. ಆ್ಯಕ್ಚುಲಿ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ ಆ ರೀತಿ ನಾನು ತರಿಸಿರ್ತೀನಿ. ಸೊ ಇಲ್ಲಿ ನಾನು ಏನು ಕ್ಲಿಪ್ಸ್ಗಳನ್ನ ತರಿಸಿದ್ದೀನಿ ನೋಡಿ. ಸೊ ಈ ರೀತಿ ಕ್ಲಿಪ್ಗಳನ್ನ ನಾನು ಸೈಜ್ ಮೂಲಕ ನೋಡಿಬಿಟ್ಟು ತರಿಸಿರ್ತೇನೆ. ಯಾಕಂದರೆ ನಾನು ಮಾಡಿರೋಂಥ ಹೇರ್ ಬೋಸ್ ಏನಿರುತ್ತೆ ಅದರದ್ದು ಸೈಜ್ ವೈಸು ನಾನು ಇಲ್ಲಿ ತರಿಸಿರ್ತೀನಿ. ಇದು ಡಿಪೆಂಡ್ ಆಗುತ್ತೆ. ಸ್ವಲ್ಪ ಹ್ಯಾವಿ ಕೂಡ ನಾವು ತರಿಸ್ಬೋದು ಅಥವಾ ಸ್ಮಾಲ್ ಸೈಜ್ ತರಿಸ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿದ್ವಿ ಸ್ಮಾಲ್ ಸೈಜ್ ತರಿಸಿದ್ದೆ, ಬಟ್ ಇದು ಸ್ವಲ್ಪ ಬಿಗ್ ಸೈಜಲ್ಲಿ ತರಿಸಿರುವಂಥದ್ದು. ಕ್ಲಿಪ್ಸ್ಗಳು ನನಗೆ ಇವಾಗ 50 ರಿಸೀವ್ ಆಗಿರುವಂಥದ್ದು. ಇದು ನೋಡಿದ್ರೆ ಸೈಜ್ ನೋಡ್ತಾ ಇದ್ದೀರಾ. ಆ್ಯಂಡ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುವಂಥದ್ದನ್ನೇ ನಾನು ತರಿಸಿರುವಂಥದ್ದು. ಯಾಕಂತಂದರೆ ಈ ಒಂದು ಏನು ಮೇನ್ ಅಂತಂದರೆ ನಾವು ಪ್ರಾಡಕ್ಟನ್ನ ರೆಡಿ ಮಾಡಿಬಿಡ್ತೀವಿ, ಬಟ್ ಕ್ಲಿಪ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಜನ ತೊಗೊಳೋದಿಲ್ಲ. ಸೊ ಹೀಗಾಗಿ ಕರೆಕ್ಟಾಗಿ ಜನ ತೊಗೋಬೇಕು ಆ್ಯಂಡ್ ನಮಗೆ ಒಳ್ಳೆ ಮತ್ತೆ ಆರ್ಡರ್ಸ್ಗಳು ಬರಬೇಕು ಅಂದರೆ ನಾನು ಹೀಗೇ ಮಾಡೋದು ಆ್ಯಕ್ಚುಲಿ. ಸೊ ಮೊದಲೇನು ಮಾಡ್ತೀನಿ ಅಂದರೆ ಮೇನ್ ಕ್ಲಿಪ್ಗಳು ಚೆನ್ನಾಗಿದ್ದರೆ ಮಾತ್ರ ನಾನು ತೊಗೊಂಡಿರ್ತೀನಿ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಹೀಗಾಗಿ ನಾನು ಇದನ್ನು ಆರ್ಡ್ರ್ ಕೊಟ್ಟು ತೊಗೊಂಡಿರೋವಂಥದ್ದು. ಆ್ಯಂಡ್ ನೀವು ಹೋಲ್ಸೇಲಲ್ಲಿ ಕೂಡ ತೊಗೋಬೋದು ಕ್ಲಿಪ್ಸ್ಗಳನ್ನು. ಸೊ ಬೇರೆ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಸರ್ಚ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ. ಸೊ ಅವ್ರ ಕಡೆಯಿಂದ ನೀವು ಸಿಂಪಲ್ಲಾಗಿ ತಗೋಬೋದು, ಏನು ತೊಂದರೆ ಇಲ್ಲ. ಸೊ ಅವ್ರ ಕಡೆಯಿಂದ ಕೂಡ ಹೋಲ್ಸೇಲಲ್ಲಿ ಅವ್ರು ನಿಮಗೆ ಸ್ವಲ್ಪ ಕಡಿಮೆ ಒಂದು ಇದರಲ್ಲಿ ಕೊಡ್ತಾರೆ. ಓಕೆ, ಸೊ ಆ ರೀತಿ ಮಾಡಿ. ನಾನು ಕೂಡ ಅದೇ ರೀತಿಯೇ ಮಾಡೋದು. ಸೊ ಇವಾಗ ಹೇರ್ ಸ್ಕ್ರಂಚಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಟ್ಟು ಇಲ್ಲಿ 4 ಪೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಸೈಜ್ ಒಂದು ಇದನ್ನು ಲೇಬಲ್ ಯೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ಇದು ಎಲ್ ಸೈಜ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಸೈಜು. ಸೊ ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ಇವಾಗ ಕಾಣಿಸ್ತಾ ಇದೆಯಾ ಅಂತ ಸ್ವಲ್ಪ, ಯಾಕಂದರೆ ನಂದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರಲಿಲ್ಲ. ಸೊ ಇದು ಎಲ್ ಸೈಜು. ಇನ್ನೊಂದು ಸ್ವಲ್ಪ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಈ ರೀತಿ ಲೇಬಲ್ಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಪ್ರೊಫೆಷ್ನಲ್ ಒಂದು ಹೇರ್ ಸ್ಕ್ರಂಚಿನ ಮಾಡಿ ಮಾರೋದ್ರಿಂದ, ಬ್ರ್ಯಾಂಡ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಒಂದು ಇದನ್ನಾಗುತ್ತೆ. ಸೊ ಮೇನ್ ಅಂತಂದರೆ ಹಾಗೆಯೇ ಒಯ್ದು ನಾನು ಮಾಡಿಬಿಟ್ಟು ಹಾಗೆ ಕೊಟ್ಬಿಟ್ರೆ ಯಾರಾದರೂ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೇಳ್ತಾರಂತ ಹೇಳಿ ನಾನು ಇದೇ ರೀತಿಯೇ ಮಾಡೋದು ಆ್ಯಕ್ಚುಲಿ. ಆ್ಯಂಡ್ ಸೊ ಇದನ್ನ ಇವಾಗ 4 ಪೀಸ್ ಹೊಲಿತಾ ಇದ್ದೀನಿ. 4 ಪೀಸ್ ಹೊಲಿಯುವಾಗ ಈ ಲೇಬಲ್ನ ಖಂಡಿತವಾಗ್ಲೂ ಯೂಸ್ ಮಾಡಿರ್ತೀನಿ. ಅದರಿಂದ ಏನಾಗುತ್ತೆ ಒಂದು ಏನಂತಂದರೆ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಎಲ್ ಸೈಜ್ ನೀವು ನೋಡ್ತಾ ಇದ್ದೀರಿ, 4 ಲೇಬಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನೇನು ಬೇಕು ಒಂದು ಹೇರ್ ಸ್ಕ್ರಂಚಿ ಮಾಡೋದಕ್ಕಿಂತ ಏನಾದರೂ ನಿಮಗೆ ಡೀಟೇಲ್ಸ್ಗಳು ಬೇಕು ಅಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಹಿತಿ ಹೇಳ್ತೀನಿ. ನಾನು ಮಾಡಿರುವಂಥ ಜಸ್ಟ್ ಹಾಗೆ ಪ್ರಾಡಕ್ಟ್ ನಾಲೆಜ್ ಕೊಟ್ಟಿರ್ತೀನಿ ನಿಮಗೆ, ಯಾವ ರೀತಿ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಇವಾಗ ನಾನು ಹೇರ್ ಸ್ಕ್ರಂಚಿನ ರೆಡಿ ಮಾಡ್ತಾ ಇದ್ದೀನಿ. ಸೊ ಫಿನಿಶಿಂಗ್ ಹೇಗಾಯಿತು ಮತ್ತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನಾನು ನಿಮ್ಮೆಲ್ಲ ಕಾಮೆಂಟ್ಗಳನ್ನ ವೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ನನಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಇದು ಆ್ಯಕ್ಚುಲಿ ಒಬ್ಬರು ಕಸ್ಟಮರ್ ಕೊಟ್ಟಿರುವಂಥ ಆರ್ಡರ್ ಇದು. ಸೊ ಇದನ್ನೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ. ನನಗೆ ಜಾಸ್ತಿ ಏನು ಪ್ರಾಡಕ್ಟ್ಗಳು ರೆಡಿ ಮಾಡಬೇಕಾಗಿರಲಿಲ್ಲ. ಆ್ಯಂಡ್ ಸ್ಟಾಕ್ ಕೂಡ ಮಾಡ್ತಾ ಇರ್ತೀನಿ ಕೆಲವೊಂದು ಟೈಮು. ಸೊ ಆ ಡೇದು ವ್ಲಾಗ್ ನಾನು ಹಾಕಿರ್ತೀನಿ. ಸೊ ಬೇಕಂದರೆ ನೀವು ನೋಡ್ಬೋದು. ಆ್ಯಂಡ್ ಇವಾಗ ನಾನು ಹೇರ್ ಸ್ಕ್ರಂಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಂತರ ಈ ಕೆಲಸ ಕೂಡ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಆದರೆ ತುಂಬ ಖುಷಿ ಕೊಡುವಂಥ ವಿಷಯ ಈ ಒಂದು ಸ್ಟಿಚಿಂಗ್ ಮಷಿನ್. ನಾನು ಯಾವಾಗ ಇದನ್ನು ಯೂಸ್ ಮಾಡ್ತೀನಿ ನೋಡಿ, ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಹಾರ್ಡ್ ವರ್ಕ್ ಇಲ್ಲ, ತುಂಬ ಸ್ಮೂತಾಗಿ ನಡೀತಾನೆ ಇರುತ್ತೆ. ಮತ್ತು ನಾನು ಇದರಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ. ಸೊ ಇದೊಂಥರ ಏನೋ ನನಗೆ ಈ ಟೇಬಲ್ ಮೇಲೆ ಕೂತ್ಕೊಂಡು ಈ ಒಂದು ವರ್ಕ್ ಮಾಡೋದು ತುಂಬ ಇಷ್ಟ. ಹೀಗಾಗಿ ಇದಕ್ಕೋಸ್ಕರ ಅಂತೂ ನಾನು ಖಂಡಿತವಾಗ್ಲೂ ಟೈಮ್ ತೆಗಿತಾ ಇರ್ತೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮಗೆ ಫೇವ್ರೇಟ್ ಇರುವಂಥ ಕೆಲಸನ ಬಿಸ್ನೆಸ್ ಆಗಿ ನಾವೇನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೆ ಗೊತ್ತೇ ಆಗೋದಿಲ್ಲ ಯಾವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಸುಸ್ತಾದ್ವಾ ಅಥವಾ ಸಕ್ಸಸ್ಸು ಹೇಗೆ ಪಡ್ಕೊಂಡ್ವಿ ಅಂತ ಗೊತ್ತೇ ಆಗೋದಿಲ್ಲ, ಹಾಗಾಗುತ್ತೆ. ಬಟ್ ಆದರೆ ಬಿಸ್ನೆಸ್ ಮಾಡಬೇಕಂತ ಏನೋ ಒಂದು ಮನಸ್ಸಿನ ಭಾರ ಇಟ್ಕೊಂಡು ನೀವು ಮಾಡ್ತೀರಿ ನೋಡಿ, ಸೊ ಅವಾಗ ತುಂಬ ಕಷ್ಟ ಆಗುತ್ತೆ ಬಿಸ್ನೆಸ್ ನಡೆಸೋದು ಕೂಡ. ಸೊ ನನಗಿದು ಫೇವ್ರೇಟು. ಸೊ ಹೀಗಾಗಿ ನಾನು ಇದನ್ನೇ ಮಾಡ್ತಾಯಿದ್ದೀನಿ. ಬಟ್ ಬ್ಲೌಸ್ ಎಲ್ಲ ಹೊಲಿಬೋದಾಗಿತ್ತು, ಬೇರೆ ಒಂದು ಪ್ರಾಡಕ್ಟ್ ಹೊಲಿಬೋದಾಗಿತ್ತು. ಬಟ್ ಅದೆಲ್ಲ ನನಗೆ ಟೈಮ್ ಸಿಗೋದಿಲ್ಲ.
ಸೊ ಇದು ಈಸಿ ಟು ಇದೆ, ಮತ್ತು ಎನಿ ಟೈಮ್ ನಾನು ಜಸ್ಟ್ ಇದನ್ನ ಹೊಲಿದ್ಬಿಟ್ಟು ನಂತರ ನಾನು ಎಲ್ಲಾದರೂ ಟ್ರಾವೆಲ್ ಮಾಡುವಾಗೂ ಕೂಡ ಇಲಾಸ್ಟಿಕ್ನೆಲ್ಲ ಹಾಕ್ತಾ ಹೋಗ್ಬೋದು. ಸೊ ಏನು ತೊಂದರೆ ಆಗಲ್ಲ. ಇದು ತುಂಬಾ ಈಸಿ ಕೆಲಸ ಇದೆ, ಮತ್ತು ಇವಾಗ ತುಂಬಾ ಬೇಡಿಕೆ ಇದೆ ಕೂಡ, ಮತ್ತು ಟ್ರೆಂಡಲ್ಲಿ ಕೂಡ ಇತ್ತು. ಸೊ ಹೀಗಾಗಿ ನಾನು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆ ಒಳ್ಳೆ ಆರ್ಡರ್ಸ್ ಸಿಗ್ತಾ ಇದೆ ನನಗೆ ಇವಾಗ. ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು 10-20 ಆರ್ಡರ್ಸ್ಗಳು ಬರೋದಿಲ್ಲ. ಓಕೆ, ಸೊ 1 ಆರ್ಡ್ರು 2 ಆರ್ಡ್ರು, ಸೊ ಆ ರೀತಿ ಬರುತ್ತೆ. ಬಟ್ ಯಾವಾಗ ನೀವು ಪಾಪ್ಯುಲಾರಿಟಿ ತೊಗೋತೀರ ನೋಡಿ, ಜನರಿಗೆ ಗೊತ್ತಾಗುತ್ತೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಂತ ಹೇಳಿ, ಮತ್ತು ಒಳ್ಳೆ ಹೇರ್ ಸ್ಕ್ರಂಚೀಸ್ಗಳನ್ನ ಮಾಡ್ತಾ ಇದ್ದೀರಂತ ಗೊತ್ತಾದರೆ ಸುಮಾರು ಆರ್ಡರ್ಸ್ಗಳು ಬರೋದ್ರಲ್ಲಿ ತುಂಬ ಏನು ಲೇಟ್ ಆಗಲ್ಲ. ತುಂಬಾ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವೇ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನನಗೆ ನಾರ್ಮಲಿ ಒಂದು ಚಿಕ್ಕದೊಂದು ಬಿಸ್ನೆಸ್ ಓಪನ್ ಮಾಡಬೇಕಾಗಿತ್ತು. ಸೊ ಹೀಗಾಗಿ ಇದನ್ನು ಓಪನ್ ಮಾಡಿದ್ದೀನಿ. ಇವಾಗ ನನ್ನ ವೀಡಿಯೋಸ್ ನೋಡಿ ಸುಮಾರು ಹೆಣ್ಮಕ್ಳು ಇವಾಗ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ರಿಗೂ. ಯಾರ್ಯಾರು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ಸೋಲ್ ಒಪ್ಕೋಬೇಡಿ. ಚೆನ್ನಾಗಿ ಕೆಲಸ ಮಾಡಿ, ಮನಸ್ಸು ಕೊಟ್ಟು ಕೆಲಸ ಮಾಡಿ. ಏನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನು ತಿದ್ಕೊಂಡು ನೆಕ್ಸ್ಟ್ ಆ ಪ್ರಾಡಕ್ಟ್ ಮತ್ತೆ ಆ ಮಿಸ್ಟೇಕ್ ಆಗಬಾರ್ದು. ಆ ರೀತಿಯೆಲ್ಲ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ 110% ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸೊ ಇವತ್ತು ಮಾಡುವಂಥ ಏನು ಇದು ಪ್ರಾಡಕ್ಟ್ ಇದೆ, ಅದ್ರ ಜೊತೆಗೆ ನಾಳೆ ನನಗೆ ಹೇರ್ ಬೋಸ್ದು ಕೂಡ ಸ್ವಲ್ಪ ಸ್ಟಾಕ್ ಮಾಡೋದಿದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ಪೆಷಲ್ ಒಂದು ವೀಡಿಯೋ ಅಂತೂ ಕೂಡ ಹೇಳ್ಬೋದು. ನಾಳೆ ಆ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಮ ಬಿಸ್ನೆಸ್ ಗ್ರೋ ಆಗೋದಕ್ಕೆ ಕೆಲವೊಂದು ಟಿಪ್ಸ್ ಅಂತೂ ಕೂಡ ನಾನು ಹೇಳ್ಬೋದು. ಸುಮಾರು ಮಾಹಿತಿಗಳನ್ನ ಕೊಡ್ತೀನಿ ನಾಳೆ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದರೆ ಸುಮಾರು ಆಲ್ರೆಡಿ ಲೇಟ್ ಆಗಿದೆ. ಆ್ಯಂಡ್ ತುಂಬ ಹೇಳ್ತಾ ಹೋದೆ ಅಂತಂದರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಇವಾಗ ನಾನು ಎಲ್ಲ ಹೇರ್ ಸ್ಕ್ರಂಚಿದ್ದು ಇವಾಗ ಜಸ್ಟ್ ಹಾಗೆಯೇ ಹೊಲಿದ್ಬಿಟ್ಟು ಇವಾಗ ತಯಾರು ಮಾಡಿದ್ದೀನಿ, ಮತ್ತು ಲೇಬಲ್ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಜಸ್ಟ್ ಇದಕ್ಕೆ ನಾನು ಎಲಾಸ್ಟಿಕ್ ಮಾತ್ರ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಒಂದ್ಸರಿ ನೀವು ಇಟ್ಕೊಂಡ್ಬಿಡಿ. ಅದಾದ ನಂತರ ಮತ್ತೆ ನೀವು ಎಲಾಸ್ಟಿಕ್ ಹಾಕ್ತಾ ನೀವು ಯಾವಾಗಾದ್ರೂ ಖಾಲಿ ಇದ್ದಾಗ, ಟಿ ವಿ ನೋಡುವಾಗ ಅಥವಾ ಯಾರಾದರೂ ಬಂದಾಗ, ಸೊ ಆ ಟೈಮಲ್ಲಿ ನೀವು ಸಿಂಪ್ಲಿ ಏನು ಮಾಡ್ಬೋದು ಅಂದರೆ ಎಲಾಸ್ಟಿಕ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ಮಾತಾಡ್ತಾ ನೀವು ಎಲಾಸ್ಟಿಕ್ನ ನೀವು ಹಾಕ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆಯದು. ಆ್ಯಂಡ್ ಇದ್ರದ್ದು ಮೇನ್ ಅಂತಂದರೆ ನಾನು ಆಲ್ರೆಡಿ ಹಳೆ ವೀಡಿಯೋಸ್ಗಳಿರಲ್ಲ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಜಸ್ಟ್ ಆರ್ಡರ್ಗಳನ್ನ ಕಂಪ್ಲೀಟ್ ಮಾಡುವಂಥದ್ದನ್ನೇ ಮಾತ್ರ ನಾನಿಲ್ಲಿ ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ. ಓಕೆ, ಸೊ ಇದು ಇವಾಗ ಈ ಬಟ್ಟೆ ನಾನು ತಂದಿರುವಂಥದ್ದು ಒಟ್ಟಾರೆ 5 ಮೀಟರ್ ಇತ್ತು ಆ್ಯಕ್ಚುಲಿ. ಸೊ 5 ಮೀಟರಲ್ಲಿ ಜಸ್ಟ್ ನಾನು ಇವಾಗ ಸ್ವಲ್ಪ ಬಟ್ಟೆ ತೊಗೊಂಡಿದ್ದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಸ್ಯಾಂಪಲ್ ಮಾಡಿ ಅಂಗಡಿಯವರು ಕಳಿಸೋಣ ಅಂತ ಹೇಳಿ. ಆ ಪ್ರಾಡಕ್ಟ್ ಯಾವ್ದು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ನನ್ನ ವೀಡಿಯೋಸ್ಗಳು ನೀವು ನೋಡ್ತಾ ಇದ್ರೆ ಅಂತಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಆ ರೀತಿಯೇ ನೀವು ಕೂಡ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಒಂದು ಆ್ಯಡ್ ಮಾಡ್ತಾ ಹೋಗ್ಬೋದು ಪ್ರಾಡಕ್ಟ್ಗಳನ್ನು. ಓಕೆ, ಸೊ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಇದು ಇವಾಗ ನೋಡಿ ಹೇರ್ ಸ್ಕ್ರಂಚಿ ಇವಾಗ ರೆಡಿಯಾಗಿದೆ, ಲಾರ್ಜ್ ಸೈಜು. ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರಿ ಸೊ ಹೇರ್ ಸ್ಕ್ರಂಚಿ ಇವಾಗ ಒಂದು ಅಂದರೆ ನಾರ್ಮಲಿ ಶಾಪಲ್ಲಿ ಸಿಗುತ್ತೆ ಮತ್ತು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ. ಬಟ್ ಮೇನ್ ನಾನು ಹೇಳೋದಂತಂದರೆ ಕ್ವಾಲಿಟಿ ಅಂತ ಬಂದಾಗ, ಸೊ ಈ ನಾನು ಮಾಡಿರೋಂಥ ಸ್ಕ್ರಂಚಿ ನೋಡಿ ಮತ್ತು ಶಾಪಲ್ಲಿ ನೀವು ನೋಡ್ತಾ ಇರ್ತೀರಿ ಹೇರ್ ಸ್ಕ್ರಂಚಿನ, ಅದು ಕಂಪೇರ್ ಮಾಡ್ಬೋದು. ಸೊ ಹೀಗಾಗಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಅಂದರೂ ಕೂಡ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಫ್ರಿಲ್ಲೆಲ್ಲ ಇರುತ್ತೆ ಇದರಲ್ಲಿ, ಮತ್ತು ಕ್ವಾಲಿಟಿ ವೈಸು ಮತ್ತು ಇಲಾಸ್ಟಿಕ್ ಒಂದು ಕ್ವಾಲಿಟಿ ಆಯಿತು, ಎವ್ರಿಥಿಂಗ್ ಎಲ್ಲವೂ ಕೂಡ ತುಂಬಾ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಅಂದಾಗ ಮಾತ್ರ ನಾವು ಜನ ತೊಗೋತಾರೆ ಇದನ್ನು. ಆ್ಯಂಡ್ ಅದರ್ವೈಸ್ ನಿಮಗೆ ಫ್ರಿಲ್ಲೇ ಇರೋದಿಲ್ಲ. ನಾರ್ಮಲಿ ನೀವು ಏನಾದರೂ ಶಾಪಿಗೆ ಹೋದರೆ ಹೇರ್ ಸ್ಕ್ರಂಚಲ್ಲಿ ಫ್ರಿಲ್ಲೇ ಇರೋದಿಲ್ಲ, ಹಾಗೇ ಇರುತ್ತೆ ನಾರ್ಮಲಿ. ಸೊ ಅದಕ್ಕೂ ಕೂಡ ಇವಾಗ ತುಂಬಾ ಜಾಸ್ತಿ ಇರೋವಂಥದ್ದು. ಸೊ ಹೀಗಾಗಿ ನನಗನ್ಸುತ್ತೆ ಇವಾಗ ಇದಕ್ಕೆ ಬೇಡಿಕೆ ತುಂಬ ಇದೆ. ಸೊ ಜನ ಈ ಹ್ಯಾಂಡ್ಮೇಡ್ ಪ್ರಾಡಕ್ಟ್ನ ತುಂಬ ತೊಗೋತಾರೆ. ಹೀಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಫ್ರಿಲ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಆ್ಯಂಡ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಜಸ್ಟ್ ಲೇಬಲ್ಸ್ಗಳನ್ನ ಆ್ಯಡ್ ಮಾಡಿ ಇವುಗಳನ್ನ ನಾನು ಒಂದು ಲೇಬಲ್ನ ಹಾಕಿಬಿಟ್ಟು ಜಸ್ಟ್ ಪ್ಯಾಕ್ ಮಾಡ್ತೀನಿ ನಾರ್ಮಲು. ಸೈಜ್ ವೈಸ್ ನನ್ನ ಹತ್ರ ಪ್ಯಾಕಿಂಗ್ ಎಲ್ಲ ಮಟೀರಿಯಲ್ಗಳಿದೆ. ಸೊ ಅದನ್ನು ನೋಡ್ಕೊಂಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ನಂತರ ನಾನು ಕಸ್ಟಮರ್ಗೆ ಡೆಲಿವರ್ ಮಾಡ್ತೀನಿ. ಸೊ ಇದರಲ್ಲಿ ಇನ್ನೂ ಹೆಚ್ಚಿನ ಏನಾದರೂ ವೀಡಿಯೋಸ್ಗಳು ಬೇಕು ಅಥವಾ ಇನ್ನೂ ಯಾವುದ್ರ ಬಗ್ಗೆ ಹೆಚ್ಚಿನ ವೀಡಿಯೋಸ್ಗಳು ಮಾಹಿತಿಗಳು ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಕೂಡ ಕನ್ಫ್ಯೂಸ್ ಇರ್ತೀನಿ. ಯಾಕಂದರೆ ಡೈಲಿ ಟು ಡೈಲಿ ಆರ್ಡರ್ ಕಂಪ್ಲೀಟ್ ಮಾಡ್ತಾ ಯಾವುದೋ ಒಂದು ಆರ್ಡರ್ಗಳನ್ನು ಕಂಪ್ಲೀಟ್ ಮಾಡೋಕ್ಕೂ ಒಂದು ವೀಡಿಯೋ ಮಾಡಿರ್ತೀನಿ ಅಷ್ಟೇ. ಬಟ್ ಆದರೆ ಇನ್ನೂ ಡೀಟೇಲಾಗಿ ಬೇಕು ಅಥವಾ ಇನ್ನೂ ಬೇರೆ ಥರದ ಪ್ರಾಡಕ್ಟ್ಗಳು ಮಾಡಿ ತೋರಿಸ್ಬೇಕಾ, ಸೊ ಅದನ್ನು ಕೂಡ ಹೇಳಿ. ಯಾಕಂದರೆ ನಾನು ಏನು ಮಾಡ್ತಾಯಿದ್ದೀನಿ, 1 by 1 ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಎಕ್ದಮಾಗಿ ಎಲ್ಲ ಒಂದು 10 ಪ್ರಾಡಕ್ಟ್ನ ಲಾಂಚ್ ಮಾಡಲ್ಲ. ಸೊ 1 by 1 ನನಗೆ ಟೈಮ್ ಸಿಕ್ಕಾಗ
ಯಾವುದಾದ್ರೂ ನನಗೆ ಯೂನಿಕ್ ಅನಿಸಿದರೆ ಆ ಪ್ರಾಡಕ್ಟ್ನ ನಾನು ರೆಡಿ ಮಾಡ್ತೀನಿ. ಸೊ ಈ ಒಂದು ಹೇರ್ ಸ್ಕ್ರಂಚಿ ಹೇಗೆ ಅನ್ನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಸೊ ಎಷ್ಟು ಚೆನ್ನಾಗಿ ಫ್ರಿಲ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದು ಲಾರ್ಜ್ ಸೈಜು. ಸೊ ಈ ರೀತಿ ಶಾಪಲ್ಲಿ ನಿಮಗೆ ನಾರ್ಮಲಿ ತೊಗೊಳ್ಬೇಕು ಅಂತ ಹೋದರೆ ಸೊ ಇದು ನಿಮಗೆ ಸಿಗೋದಿಲ್ಲ. ಹೀಗಾಗಿ ಹೋಮ್ ಮೇಡ್ ಪ್ರಾಡಕ್ಟಿಗೆ ಬೆಲೆ ಇದೆ ಅಂತಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ನೋಡಿ ನೀವು ಕೂಡ ಸ್ಟಾರ್ಟ್ ಮಾಡಿದ್ದೀರಿ. ಆ್ಯಂಡ್ ಈ ಲೇಬಲ್ ನೋಡಿ ಎಷ್ಟು ಪ್ರೊಫೆಷ್ನಲ್ ಕಾಣಿಸ್ತಾ ಇದೆ ಇದನ್ನು ಹಾಕಿರೋದ್ರಿಂದ ಅಂತ ಹೇಳಿ. ನಂದು ಸ್ವಲ್ಪ ಧ್ವನಿ ಯಾಕೋ ಕುಂತ್ಕೊಂಡಿದೆ ಅಂತ ಅನ್ಕೋತೀನಿ. ಸೊ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಆದರೂ ಕೂಡ ಸ್ವಲ್ಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇದು ಹೇಗೆ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡ್ತೀರಾ. ಓಕೆ, ಸೊ ಏನು ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋ ಲೈಕ್ ಮಾಡಿ, ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ಗೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ತರೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಾ ಹೇರ್ ಸ್ಕ್ರಂಚಿ ಯಾವ ರೀತಿ ರೆಡಿಯಾಗಿದೆ ಅಂತ. ಟೋಟಲ್ ನಾನು ಎಲ್ಲ ಹೇರ್ ಸ್ಕ್ರಂಚೀಸ್ಗಳನ್ನು ರೆಡಿ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ಮಾಲ್ ಸೈಜ್ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಾಂಬೋ ಪ್ಯಾಕ್ ನಾನು ಕೊಡ್ತಾ ಇರುವಂಥದ್ದು. ಸೊ ಎರಡೂ ಕಾಂಬೋ ಪ್ಯಾಕ್ ಅಂದರೆ ಇವಾಗ ಇಂತಿಷ್ಟು ಅಂತ ಕೊಡ್ತೀವಿ. ಸೊ ಇದು ಕಾಂಬೋ ಪ್ಯಾಕಿಗೆ ಅಂತಲೇ ನಾನು ರೆಡಿ ಮಾಡಿರೋದು. ಆ್ಯಂಡ್ ದೊಡ್ಡ ಸೈಜು ಸಿಂಗಲ್ ಪೀಸ್ ಕೊಡ್ತಾ ಇದ್ದೀವಿ. ಸಿಂಗಲ್ ಪೀಸ್ ಅಂದರೂ ಕೂಡ ಬೇಕಂದ್ರೆ ಹೆಚ್ಚಾಗಿ ಸಿಂಗಲ್ ಪೀಸೇ ತೊಗೊಂಡು ಹೋಗ್ತಾರೆ. ಆ್ಯಂಡ್ 2-3 ಪೀಸ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಟ್ಟಿರ್ತೀನಿ. ಸೊ ಇಲ್ಲಿ ಕಾಂಬೋ ಪೀಸು ನಮಗೆ 2 ಬೇಕು ಅಂದರೆ ನಾನು ನಾರ್ಮಲಿ ಸ್ಮಾಲ್ ಸೈಜೇ ಮಾಡಿರ್ತೀನಿ. ಸ್ಮಾಲ್ ಸೈಜಿಗೂ ಕೂಡ ನಾನು ಸೇಮ್ ಆ್ಯಸ್ ಇಟ್ ಈಸ್ ಲೇಬಲ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಗಳನ್ನ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ಮಾಲ್ ಸೈಜು, ಲಾರ್ಜ್ ಸೈಜು 2 ಹೇರ್ ಸ್ಕ್ರಂಚಿ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಬಟ್ಟೆ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಕಾಮೆಂಟ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ನನಗೂ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಮಾಡಿರೋಂಥ ಕೆಲಸ ಅಥವಾ ಈ ಒಂದು ಕೆಲಸಕ್ಕೆ ತುಂಬ ಅಪ್ರಿಷಿಯೇಟ್ ಸಿಕ್ಕಿದೆ. ನನಗೆ ಆರ್ಡರ್ಸ್ಗಳು ಕೂಡ ಬರ್ತಾ ಇದೆ ಅದು ಕೂಡ. ಆ್ಯಂಡ್ ನೀವೆಲ್ಲ ನೋಡ್ತಾ ಇದ್ದೀರಿ, ಖುಷಿ ಪಡ್ತಾ ಇದ್ದೀರಿ. ಆ್ಯಂಡ್ ನೀವು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ತುಂಬಾ ಖುಷಿ ಆಯಿತು. ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸನ. ಸೊ ಅದರಿಂದ ಸುಮಾರು ಜನರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಆ್ಯಂಡ್ ಪ್ರಾಕ್ಟಿಕಲಿ ನಾನೇನು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ಸ್ಗಳನ್ನು ಮತ್ತು ಏನು ಮಿಸ್ಟೇಕ್ಸ್ಗಳು ಮಾಡ್ತಾ ಇದ್ದೀನಿ ಅದನ್ನೇ ಎಲ್ಲವನ್ನು ಕೂಡ ಆ್ಯಸ್ ಇಟ್ ಈಸು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ಮಾಲ್ ಸೈಜು ನಾನು ಲೇಬಲ್ ಹಾಕಿದ್ದೀನಿ ಸ್ಮಾಲ್ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿಯೇ ಮಾಡ್ಬೋದು ಎಲ್ಲ ಹೆಣ್ಮಕ್ಳು ಮನೆಯಿಂದ.